So hello guys, welcome back to my YouTube channel. ಸೊ ಇವತ್ತು ಆ್ಯಕ್ಚುಲಿ ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ನೀವು ತಮ್ಮನೇಲೇ ನೋಡಿರ್ತೀರಾ, ನನ್ನ ಫ್ರೆಂಡ್ ಬರ್ತ್ಡೇ ಇವತ್ತು. ಸೊ ಅದಕ್ಕೆ ಅವ್ಳ ಮನೆಗೆ ಹೋಗೋಣ ಅಂತ. ಆಲ್ಮೋಸ್ಟ್ ಅವ್ಳ ಮನೆ ರೀಚ್ ಆದರೆ ಬನ್ನಿ ನೋಡೋಣ. ನನಗೂ ಗೊತ್ತಿಲ್ಲ ಏನು ಮಾಡ್ತಾಳೆ ಮನೆಗೆ ಅಂತ, ಹೋಗಿ ನೋಡೋಣ. ಹೋಗ್ತಿದ್ದೀನಿ ಆಲ್ಮೋಸ್ಟ್ ಅವ್ಳ ಮನೆ ಹತ್ರ. ಸ್ಟೆಪ್ಸ್ ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಆಗ್ತಾಳೋ, ಬನ್ನಿ ನೋಡೋಣ. ಆ್ಯಕ್ಚುಲಿ ಹೇಳಿದ್ದೀನಿ ಬರ್ತಿದ್ದೀನಿ ಅಂತ, ಬಟ್ ಯಾವ ಟೈಮ್ ಹೋಗ್ಲೇ ಬರ್ತೀವಿ ಅಂತ ಹೇಳಿಲ್ಲ. ಸೊ ಲೆಟ್ಸ್ ಗೋ. ನೋಡಿ ಬರ್ಡೇಗಳು ಇನ್ನ ಮಕ್ಕನೇ ತೊಳ್ದಿಲ್ಲ. ಗೈಸ್ ಬರ್ಡೇಗಳು ನನಗೋಸ್ಕರ ವೈಟ್ ಸಾಸ್ ಪಾಸ್ತಾ ಮಾಡ್ಕೊಂಡು ಬಂದವಳಿ ನೋಡಿ. ಸೊ ಏನು ಗೊತ್ತಾ, ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೇ ಅನ್ನೋಕ್ಕಿಂತ ನಂಗೆ ನರ್ವಸ್ ಜಾಸ್ತಿ ಆಗ್ತೈತೆ. ಯಾಕೆ ಅಳು ಬರ್ತಿದ್ದೆ, ಯಾಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗ್ತಿದ್ದೀನಿ. ನೋಡು ನನ್ನ ಮುಖದಲ್ಲೆಲ್ಲ ಎಷ್ಟು ಬೆವರ್ತಿದ್ದೀನಿ. ಅದೇನು ಹೊಟ್ಟೆ ಹಸಿತೈತೆ. ಏನ್ ಗೊತ್ತಾ ನೋಡಿ, ಪಾಸ್ತಾ ವೈಟ್ ಸಾಸ್ ಪಾಸ್ತಾ ಮಾಡ್ಕೊಟ್ಟಿದ್ದಾಳೆ. ಇನ್ನ ತಿಂದಿಲ್ಲ, ನೋಡೋಣ. ಬಿಕಾಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹೆಂಗ್ ಮಾಡಿದ್ದಾಳೆ ಅಂತ. ಚೆನ್ನಾಗೈತೆ, ಸ್ವಲ್ಪ ಉಪ್ಪು ಕಮ್ಮಿ ಆಗ್ಬಿಟ್ಟಿದ್ದೀನಿ. ದೀಕ್ಷನ್ ಫಸ್ಟೇ ಜಾಸ್ತಿ BP ಯಾವಾಗ ನೋಡು ಬೆಳ್ಕೊಂತಿರ್ತಾಳೆ, ಅದಕ್ಕೇನೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದ್ದೀನಿ. ಯಾರಾದ್ರೂ ಏನಾದ್ರು ಕೇಳಿಸ್ಕೊಬಿಟ್ರೆ ಆಮೇಲೆ ಇಷ್ಟು ಚಿಕ್ಕ ವಯಸ್ಸಿಗೆ BP ಬಂದ್ಬಿಟ್ಟೈತೆ ಅನ್ಕೊಂಡ್ಬಿಡ್ತಾರೆ. ಮುಂಚೆ BP ಐತೆ ಇದೇನಾಗ್ತೀನಿ ಟ್ರೈ ಮಾಡೋಣ. ಬಿಸಿ ಚೆನ್ನಾಗಿ ಮಾಡಿದ್ದಾಳೆ. ಕ್ರೀಮಿ ಇದೆಯಾ? ಅದ್ರ ಉಪ್ಪು ಕಮ್ಮಿ ಅಲ್ಲ, ಉಪ್ಪು ಸ್ವಲ್ಪ ಕಮ್ಮಿ ದೀಕ್ಷನ್ಗೋಸ್ಕರ. ಇನ್ನೂ ಚೆನ್ನಾಗಿದೆ, ಉಪ್ಪು ಸ್ವಲ್ಪ ಕಮ್ಮಿದಷ್ಟೆ. ಚೀಸ್ ಹಾಕ್ತೀನಿ ಅಂತ ಹೇಳೋ ಬೇಡ ಅಂತ ಹೇಳಿದೆ. ಚೀಸ್ ಎಲ್ಲ ಸುಮ್ಮನೆ ಹಾಕಿ ಅದಕ್ಕೆ. ಸೊ ಇದನ್ನು ತಿನ್ಕೊಂಡು ಮತ್ತೆ ಸಿಗೋಣ. ಇನ್ನೂ ವ್ಲಾಗ್ ಕಂಟಿನ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಸದ್ಯಕ್ಕೆ ಕ್ಲೋಸ್. ಈ ವಿಭ ಎಷ್ಟು ಲೇಟ್ ಅಂದರೆ ಬೇಜಾನ್ ಲೇಟ್. ಎಷ್ಟೊತ್ತಿಂದ ಕಾಯಿಸ್ತಾಳೆ ಬರ್ಡೇಗಳನ್ನ ನೋಡಿ. ನನಗೇನೋ ರೂಢಿ ಒಳಗೋಸ್ಕರ ಕಾದು ಇವಳನ್ನ ಕಾಯಿಸ್ತಾಳೆ. ಬರೀ ಲೇಟ್ ಲತೀಫ. ಈಗ 4 ಗಂಟೆ ಆಗಿದೆ. ಫೋನ್ ಮಾಡಿದೆ, ಫೋನ್ ಎತ್ತಲಿಲ್ಲ. ಎಷ್ಟೊತ್ತು ಮಾಡ್ತಾಳೆ ಬರೋಕ್ಕೆ ಗೊತ್ತಿಲ್ಲ. ಇವಗೋಸ್ಕರ ನಂಬ್ಕೊಂಡ್ರೆ ಫ್ಯಾನ್ ಆಗ್ಬಿಡ್ತೀನಿ ಗೈಸ್. ಏನಾದರೂ ಎಮರ್ಜೆನ್ಸಿ ಅಂತ ಕರೆದ್ಬಿಟ್ರೆ ಮುಗೀತು ಕತೆ. ಅವಳು ಬರೋ ಸ್ಪೀಡಲ್ಲಿ ಬೇಗ ಬಂದ್ಬಿಡ್ಬೋದು ಅಂತ. ಬಟ್ ಕಾಯೋರು ಗೊತ್ತು ಎಷ್ಟೊತ್ತು ಬರ್ತಾಳೆ ಅಂತ. 1 ಅವರ್ ಕಾಯಿಸ್ತಾಳೆ. ನನ್ನ ಕಾದು ರೂಢಿ ಆಗ್ಬಿಟ್ಟಿದೆ. ಅದಕ್ಕೆ ಇನ್ನೊಂದ್ಸಲ ಏನಾದರೂ ಲೇಟ್ ಮಾಡಿದ್ರೆ ಅರ್ಧ ಗಂಟೆ ಮುಂಚೆ ಕರೆಸ್ತೀನಿ. ಈ ವಿಡಿಯೋ ಅವಳೇನಾದ್ರು ನೋಡಿದ್ರೆ ಗೈಸ್, ನಿಜ ಅರ್ಧ ಗಂಟೆ ಮುಂಚೆನೇ ಹೇಳ್ತಾಳೆ ಅಂತ. ಅಪ್ಪ ಬಂದ್ಬಿಟ್ಲು ಆಲ್ರೆಡಿ. ಬಂದ್ಲಾ? ಓ ಆಯ್ಕಾಗ್ಬಿಟ್ಯಾ? ಬರೀ ಲೇಟೇ ಅಪ್ಪ. ತುಂಬ ಬೇಗ ಬಂದ್ಬಿಟ್ಟೆ. ನಮ್ಮ ಅಪ್ಪನ ರೋಡು ನನಗೆ ಹಾಕ್ಸು, ನಿಮ್ಮ ಅಪ್ಪಂಗೆಲ್ಲ. ಅಯ್ಯಯ್ಯೋ ಸಾಕ್ಬಿಡು. ನಡೆಯಲೇ ಫಸ್ಟ್ ತಲೆ ಕಟ್ಟೆ ಓಡಿಸೋದು ಇಲ್ಲಿ. ಗೈಸ್ ಸೇಫ್ ಆಗಿದ್ದೀವಿ, ಪರವಾಗಿಲ್ಲ. ದೀಕ್ಷಾ ಇವತ್ತಾರು ನೆಟ್ಟು ಕೊಡಿಸಿ. ದೀಕ್ಷಾ ಐತೆ ಕಡೆ ಕ್ಲಿಪ್ ಓಡಿಸ್ತಾಳೆ ನೋಡಿ. ಹೋಗ್ಬಿಟ್ಟಾಳೆ. ರೀಸನ್ ಏನು ಗೊತ್ತಾ? ಹೋಗ್ಬಿಟ್ಟಾಳೆ ನನಗಿಂತ ಇಟ್ಟು. ನನಗೆ 2 ಇಂಚ್ ಕುಳ್ಳಿ ನೋಡಿ. ಎಷ್ಟುದೈತೆ ನೋಡಿ ಗಾಯ್ಸ್, ಇಷ್ಟುದ್ದ. ಏನು ಎಟ್ಕದೇ ಇಲ್ಲ ಕಾಲು. ಇಷ್ಟೈತೆ ಜಾಗ, ಇಷ್ಟಲ್ಲಿ ಕೂತಾಳೆ. ಮಾಡವೆಲ್ಲ ಇಂಥವೆ ಗೈಸ್. ನೋಡ್ರಿ, ಫ್ಯಾನ್ ಆನ್ ಮಾಡಿದ್ಲು, ಇಲ್ಲಿ ಇದ್ದಿದ್ದೆ ಎಲ್ಲ ಹೊಂಟೈತೆ. ಆಫ್ ಮಾಡು. ಇವಳು ಸೋಡಾ ಹಾಕೊಂಡ್ರೆ ಹೆಂಗ್ ಕಾಣ? ಮಾಡಲ್ಲ, ಸೋಡಾ ಹಾಕೊಂಡಿದ್ದೀನಿ ಅಂತ. ಚೆನ್ನಾಗಿ ಕಾಣ್ತಾ ಇದೀನಿ ಕಣೆ.
ತುಳ್ದೆ ಗಾಯ್ಸ್ ಸೋಡಾ ಸೋಡಾ ಹಾಕ್ತಾರೆ ಹೆಂಗ್ ಕಾಣ್ತಲ್ ನೋಡ್ತೀರಾ? ನೀವು ರಿವೀಲ್ ಮಾಡಕ್ ಇಷ್ಟ ಇಲ್ವಂತ ಏನ್ ಮಾಡ ಗೊತ್ತಲ್ಲ. ಗೈಸ್ ಈ ಹುಡ್ಗಿಗೆ ಬಲೂನ್ ಉದಕ್ ಬರಲ್ಲ ಏನಿಲ್ಲ, ಏನ್ ಮಾಡೋಣ? ಹೊರ್ಗಿಡ್ದು ಹೋಗೋದು. ಇಲ್ಲಿ ತೂತಾಗ್ಬಿಟ್ಟಿದಿ ಗೈಸ್. ಸೊ ಈ ಬಲೂನ ಎಸೆನಾ? 3 ಬಲೂನ್ ವೇಸ್ಟ್ ಆಗೈತೆ. ನಾನೊಂದ್ ಹೊಡ್ದಾಕ್ತೆ, ಅವಳೊಂದ್ ಹೊಡ್ದಾಕಿದ್ಲು, ಇದು ಇನ್ನೊಂದು ತೂತಾಗ್ಬಿಟ್ಟೈತೆ. ಮೈ ತುಂಬಿ ಕುಂತು ಕಳಿಸಿದ್ದೆ ನಾನೇ ಇವತ್ತು. Oh baby, once again I want to be with you. ಹೋಗ್ಬಿಡಗೆ ಹೋಗ್ಬಿಡ ಆಚೆ. ಐ ಸೋಲ್ಡ್ ಬ್ಯಾಗಲ್ಲಿ ಚಾಕೊಲೇಟ್ಸ್ ಇದೆ. ಚಾಕ್ಲೇಟ್ ಇದೆ. ಇಲ್ಲೊಂದಿದೆ, ಒಂದ್ ತಿನ್ಬಿಟ್ಟೆ. ಆಧಾರ್ ಕಾರ್ಡ್ ಇವಳು ಆಧಾರ್ ಕಾರ್ಡ್ ಮಾಡ್ತೀರಾ? ಅಪ್ಡೇಟ್ ಮಾಡ್ಸಿದೀನಿ ನಾನು ಮೊನ್ನೆ ಒಂದು. ಪರ್ಸನಲ್ ಡೀಟೇಲ್ಸ್ ಕೊಡ್ಬೇಡಲ್ಲ, ಆಮೇಲೆ ಇದು ನೋಡ್ದೆ. ಫೋಟೋ ನೋಡಿ ಗಾಯ್ಸ್. ಫೋಟೋ ಹೆಂಗ ಬೆಳ್ಳಿ ಕಾಣ್ತಿದೆ. ಪರ್ಸನಲ್ ಡೀಟೇಲ್ಸ್ ನಿಂದೇನು? ಅಷ್ಟೇ, ಆಮೇಲೆ ಫ್ಯಾನ್ಸ್ ಹೊಡ್ಕೊಂಡ್ ಬಂದ್ಬಿಡ್ತಾರೆ. ಅಡ್ರೆಸ್ಸೇ ತೋರ್ಸಿಲ್ಲ ಗೈಸ್, ಫ್ಯಾನ್ಸ್ ಹುಡ್ಕೊಂಡ್ ಬಂದ್ಬಿಡ್ದಾರಂತ. ಇಲ್ಲ ಏನೇನು ಟ್ರೈ ಮಾಡೋಣ ನೋಡಿ ಗೈಸ್, ಇಷ್ಟು ಓದಿದೀವಿ. ಇಷ್ಟು ಓದಿದೀವಿ. ಇನ್ನು ಎಲ್ಲ ಇದೆ ಅಲ್ಲಿ ಆ ಸೈಡ್ ಇದೆ. ಆಕ್ಚುಲಿ ಎಲ್ಲ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಉಸಿರು ಹಾಕೊಳ್ಳೆ ಕೆಳಗಡೆ ಹೋಗಿ ನಾನಲ್ಲ, ಇವಳು ಫ್ಯಾನ್ ಆನ್ ಮಾಡ್ಬಿಟ್ಟು ಎಲ್ಲ ಕೆಳಗೆ ಕಳ್ಸಿದ್ದು. ಇದೆಲ್ಲ ಆಯ್ತು ಗೈಸ್. ಇವಾಗ ಅನ್ಸೋ ಕೆಲ್ಸ. ಆಲ್ರೆಡಿ 2 ಅನ್ಸಿದ್ಲು, ಇನ್ನ ಇದಾವೆ ಅನ್ಸೋಣ. ಬೇಗ ಅನ್ಸೇ. ಓಯ್ 2 ಕೈ ಇರೋದು ಇರು, ಇವ್ ಬೇರೆ ಬಿಚ್ಕೋತವೆ. ಹ್ಯಾಪಿ ಇದು ಕ್ಲಿಯರ್ ಮಾಡೋದ? ಹೆಂಗಿದೆ? ಹೌ ಯು ಆರ್ ಫೀಲಿಂಗ್? ಆಕ್ಚುಲಿ ಏನ್ ಗೊತ್ತಾ ಗೈಸ್, ಇವರು ನನ್ಗೆ 1 hour ಹೊರಗಡೆ ವೆಯ್ಟ್ ಮಾಡ್ಸಿದೀವೋ ಬಿಟ್ಟಿದೀವೋ? ಮಾಡಿದೀವಾ. ಚೆನ್ನಾಗಿದೆ, ಕ್ಯೂಟ್ ಅಂಡ್ ಪ್ರಿಟಿ. ಕುತ್ಕೋ, ನಾನು ಒಬ್ಳೆ ಕುತ್ಕೊಳ್ಳ. ಯಾ ನಿಂದೆ ಬರ್ಡೇ, ನಮ್ದಲ್ಲ. ಲೈಟ್ಸ್ ಆಫ್ ಮಾಡ್ತೀನಿ. ಕೇಕ್ ಕಟ್ಟಿಂಗ್ ಅದ್ ಮಾತ್ರ ಆಫ್ ಮಾಡೋದು. ಇದನ್ನ ಈ ಬಲೂನ್ ಹೊಡೆದ್ಗಿಡ್ದು ಹೋದದು. ಏನ್ ಬರ್ತಿದ್ದೀರಾ ನೋಡೋಣ. ಯಾಕೆಂದ್ರೆ ಅವಳೊಂದ್ ಕರಿತಾಳ, ನಾನೊಂದ್ ಕರಿತೀನಿ, ಅದಕ್ಕೆ. ಸ್ಟಾರ್ಟ್ ಮಾಡು. ಇದು ಈ ಕಡೆ ಇಟ್ಕೊಳ್ಳಿ. ಆಯ್ತು ಅಂತ ಬೇಡ. ನೀವು ಇಷ್ಟೊಂದು ಎದ್ರುಕೊಂಡ್ರೆ ಹೆಂಗೆ ಮನುಷ್ಯ? ಹಾಕೋ ಕಡೆಗೆ. ಪೇಷನ್ಸ್ ಲೆವೆಲ್ ಚೆಕ್ ಮಾಡ್ತಾಳೆ. ದೇದೋ ಇದರ್ ಇದೆ. ಅನ್ಸೆ ಏ ಅದ್ ಅಂಟಬೇಕಲ್ಲ. Happy birthday to you. Happy birthday to you. Happy birthday to you, Manisha. Happy birthday to you. ಕೇಕ್ ಕಟ್ ಮಾಡ. ಟಿಶ್ಯೂ ಇಲ್ಲ, ಅದೆಷ್ಟು ನೀನೇ ತಿನ್ಕೊಬಿಡು. ಹಂಗೆ ಫೋಟೋ ತೆಗಿ. ಏನ್ರಿ ನೆಕ್ಸ್ಟ್ ಪೋಸ್ ಫೋಟೋ ಶೂಟ್ ಗೈಸ್. ಅದು ನಿಂಗೆ ನೋಡು ಕೇಕ್ನ. ಕೇಕ್ ಮೇಲೆ ನೋಡಿ. ನೋಡ್ರಿ ಗಾಯ್ಸ್, ತಿನ್ಕೊಂಡ್ ಕೊಡ್ತಾರೆ. ನಾನ್ ನೋಡಿ ಏನು ತಿಂತಲ್ಲ, ಸುಮ್ಮನೆ ಕೂತಿದ್ದೀನಿ. ಒನ್ ಕೇಕ್ ಗೈಸ್. ನೋಡಿ ಡೆಕೋರೇಷನ್ ಹಂಗದೆ. ಹೆಂಗ ಇಷ್ಟ ಆಯ್ತಾ ಮನೀಷಾ?
ಆಕ್ಚುಲಿ ಏನ್ ಗೊತ್ತಾ ಈ ಮೈಕ್ ಕೊಡಿ, ಅವಳ ವಾಯ್ಸ್ ಕೇಳ್ತಲ್ಲ. ಆಕ್ಚುಲಿ ಏನ್ ಗೊತ್ತಾ, ಭಯ ಆಗೋಗಿತ್ತು. ಸ್ಪ್ರೇ ಇಂದ ಫುಲ್ಲು ಸ್ಟಾರ್ಟಿಂಗ್ ಏನೋ ಬಂದಿದ ತಕ್ಷಣ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಮೇಕಪ್ ಹೋಗ್ಬಿಡುತ್ತೆ. ಅಷ್ಟೊಂದು ಜಾತ್ರೆ ಎಲ್ಲ ಮಾಡಲ್ಲ ನಾವು, ಡಿಸೆಂಟ್. ಬಟ್ ಇದು ತುಂಬಾ ಇಷ್ಟ ಆಯ್ತು. ಬಲೂನ್ಸ್ ಇಲ್ಲಿ ಸರೌಂಡಿಂಗ್ ಹಾಕಿ ಮತ್ತೆ ಮಧ್ಯದಲ್ಲಿ ಕೇಕ್ ಇಟ್ಟಿದ್ದು. ಆಂಟಿ ಅಂತೂ ಪಕ್ಕ ಬೈತಾರೆ ಗಲೀಜ್ ಮಾಡಿದ್ರೆ. ಇಲ್ಲ ಏನು ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅನ್ಎಕ್ಸ್ಪೆಕ್ಟೆಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿಭಾ. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ. ನಿಂಗೋಸ್ಕರ ಬೇರೆಯವ್ರ ಮನೆ ಅಂತ ಹೇಳಿಲ್ಲ, ಅವ್ರ ಮನೆನೆ. ಅವ್ರ ಮನೆಗೆ ಅವ್ರು ಬರಕ್ಕೆ ನಾವು ಕರಿಬೇಕಾಗಿಲ್ಲ ಗೈಸ್. ಎಕ್ಸಾಕ್ಟ್ಲಿ ಹೌದು. ಅಲ್ವಾ ದೀಕ್ಷಾ? ನಿಮ್ ಮನೆ ತಾನೇ ಇದು. ಹೋಗೋಣ ಬರ್ರಿ. ಕರ್ದು ಬಂದಿಲ್ಲ ಗೊತ್ತಾ ಗೈಸ್. ಏನ್ ಮಾಡ್ಲಿ ಗೈಸ್, ಮನೇಲಿ ಬಿಟ್ಟಿಲ್ಲ. ತಂದ ನೀನ ಕೇಕೆ ಊಟ ಆಗ್ಬಿಟ್ಟೈತೆ ಅದಕ್ಕೆ. ಹೇ ಊಟ ಮಾಡಿ ನಡೀರಿ. ಕೇಕ್ ಮುಗ್ದಿದೆ ಅದಕ್ಕೆ ಈ ಖುಷಿಗೆ. ಕೇಕೆಲ್ಲ ಸ್ಪ್ರೇ ಹೊಡ್ಬಿಟ್ರು. ಬರ್ಡೇಗಲ್ ಪ್ಲಾನ್ ಗೈಸ್ ನಂದಲ್ಲ. It was my wish, Diksha. ಇದೆಲ್ಲ ಅಚೀವ್ ಮಾಡ್ತಾರೆ. ಏ ದೀಕ್ಷಾ, ಯು ಫರ್ಗಾಟ್ ಇಟ್ ಸಮಥಿಂಗ್ ಐ ಥಿಂಕ್. ಏನಿಲ್ಲ ನೋಡ್ರಿ ಗೈಸ್, ನೆಮ್ಸಿದ್ರೆ ನಮ್ಗೇನೆ ಏನು ಇಲ್ಲ ಅಂತಾಳೆ. ಹ್ಯಾಂಡ್ ವಾಶ್ ಮಾಡ್ಕೊ ಬರೋಣ ಗೈಸ್. ನೋಡ್ರಿ ಗೈಸ್, ಊಟ ತರ ತಿಂದಿರೋ ಅವಸ್ಥೆ ನೋಡಿ ಗೈಸ್. ಅಯ್ಯೋ ದೇವ್ರಿ. ಕೇಕ್ ಲವರ್ಸ್ಗೆ ಟ್ಯಾಗ್ ಮಾಡಿ ಗೈಸ್. ಬೇಕಲ್ಲಿ ಮನೆದು ಐತಲ್ಲ ಬೇಕಿಲ್ಲ, ಅಲ್ಲೇ ಚೆನ್ನಾಗಿರುತ್ತೆ. ಐನೋ ತರ್ಸು ಅಂತ ಹೇಳಿದ್ದು ಗೊತ್ತು. ಏಯ್ ಸಾಕು ಮನೀಷಾ, ಊಟ ಮಾಡ್ಬೇಕು. ನನ್ ಬಕ್ಕ ಸರಿನಾ ಬಿಡ, ನಂಗೆ ಸಾಕ್ಬಿಡು. ಅವಳು ತಿನ್ಸು ಅವಳಿಗೆ. ಇಲ್ಲಪ್ಪ ನಂಗೆ ಸಾಕು. ಕಣ್ಣಲ್ಲಿ ಕೇಕ್ ಇಕ್ಬಿಡು. ನೋಡು ನಾ ಬಂದೆ ನಿನ್ನ ಕಣ್ಮುಂದೆ. ಹೆಂಗ್ ಬರ್ತೀನಿ ಬಿಡ್ಬೋ. ಏಯ್ ಹೋಗಿ ಸಾಕು, ಕೈ ತೊಳ್ಕೊ. ಇರೋ ಬರಲ್ಲ ಲೈಟ್ ಆನ್ ಮಾಡಲು. ಎಲ್ಲ ಲೈಟ್ ಆನ್ ಮಾಡಿದ್ರೆ ಹಿಂಗ್ ಕಾಣಿಸುತ್ತೆ. ಮೂರ್ ಹೊಡ್ದಾಕಿ. ಅದು ಅಲ್ಲ ತೂತ್ ಒಂದೇನೋ ಆಗಿತ್ತು, ಇನ್ನೊಂದು ಹೊರಗೋಗ್ಬಿಟ್ಟೈತಿ. ಸರಿ ಬಾ. ಏನಕ್ ಬ್ಯಾಗ್ ತಗೊಂಡೆ ಗೈಸ್? ಮರು ಇವಳಿಗೆ ಬಾರೆ ಕಡೆ ಅಲ್ಲೇ ಹಂಗೆ ಹೋಗಿ ನಿಂತ್ಕೋ. ಅಯ್ಯೋ ಗೈಸ್, ಇವಳು ಬರ್ಡೇಗಳಲ್ಲ. ಶಿ ಇಸ್ ನಾಟ್ ಅ ಬರ್ಡೇ. ಸ್ಮಾಲ್ ಗಿಫ್ಟ್ ಫಾರ್ ಯು. ಹ್ಯಾಪಿ ಬರ್ಡೇ. ಓಪನ್ ಮಾಡ್ಬೇಡ. ಇಲ್ಲ ಮತ್ತೆ ಸುಮ್ಮನೆ ಕೊಟ್ಟಿದ್ದೀನಿ. ಕೇಳೋದು ಗೈಸ್ ಬರ್ಡೇ ಗಿಫ್ಟ್ ಬೇಗ ಬೇಗ ಓಪನ್ ಮಾಡಿ. ಅದ್ ಯಾಕೆ ನಿಂಗೆ ಅದೆಲ್ಲ ಒಳಗೆ ಏನಾಯ್ತು ಅಷ್ಟು ನೋಡ್ ಸಾಕು. ಯಾವ್ದೋ ಬಾಕ್ಸ್ ಸಿಕ್ಕಿಲ್ಲ ಅಂತ ಅದ್ರ ಪ್ಯಾಕ್ ಮಾಡಿಸ್ದೆ. ಏನಿಲ್ಲ, ಅದ್ ಚೆನ್ನಾಗಿ ಬರ್ದಿದ್ದಾರೆ. ಹೌದು, ಅದ್ ಹ್ಯಾಪಿನೆಸ್ ಕಂಟೈನ್ ಮಾಡುತ್ತೆ. ತೆಗಿಯಕ್ ಬರಲ್ವಾ? ತೆಗಿಯೋದು ಹೆಂಗ್ ತೆಗಿತಾಳೆ? ಏಯ್ ನಾನು ಫುಲ್ಲು ನೋಡಿಲ್ಲ, ಕೆಳಗೆ ಹಾಕು ನೋಡೋಣ ಏನೇನಿದೆ. ಒಂದೊಂದು ತೆಗಿತೀನಿ ನೋಡಿ. ಇದೇನಂತಾರ ಗೊತ್ತಿಲ್ಲ. ಕ್ಲಚರ್. ಕ್ಲಿಪ್ ದೀಕ್ಷನ್ ತರನೇ. ತಲೆಗೆ ಹಾಕೋಬಹುದು, ಕೈಗೆ ಹಾಕಿದ್ರು ಹಾಕೋಬಹುದು. ನೆನಪಾದರೆ ಸಾಕು. ನಿನ್ ಕೂದಲಿಗೆ ಆಗತ್ತೆ, ಹಾಕೋ. ಇಯರ್ ರಿಂಗ್ಸ್.
ಕೈಗೆ ಹಾಕೋದು ಚೈನ್ ಅದೇ ನೈಸ್. ಕೈಗೆ ಹಾಕೋದು ಚೈನು ಒಂದೇ. ಅದಕ್ಕೆ ನಾನು ಐ ಮೆನ್ಷನ್ಡ್ ಯು ಇಡಿಯಟ್. ಕತ್ರಾಕದು ಚೈನು. ಇಲ್ಲ ಮತ್ತೆ ಮನ್ಸ್ರದೇನಾ ಇದೆಲ್ಲ ಅಷ್ಟೇನಾ? ಇದು ಬಾಕ್ಸ್. This contains happiness. Small box also contains happiness with these things. ಚಿಕ್ಕದ್ರಲ್ಲ Given by Diksha. ಸಾಕು ಇಲ್ಲ ಕಣೆ, ಅದು ಆಲ್ರೆಡಿ ಹೀಟ್ ಆಗ್ಬಿಟ್ಟೈತೆ ನಿಮ್ ಗ್ಯಾಸ್ ಅಂತ. ಇದು ಕಣೆ. ಓಕೆ ಇದನ್ನ ಕಾರಿಲ್ಲ. ಅಡಿಗೆ ಮನೆ ಕರ್ಕ ಬಂದು ಉರಿತೈತೆ ಕಣೆ ಕಮ್ಮಿ ಮಾಡಿದೀನಿ. ಜಾಸ್ತಿ ಈ ಸಣ್ಣ ಹಾಕಿ ಆಗಾಗಿದೆ. ವೇಟ್ ಇಳಿಸ್ತೀನಿ ತಾಳು. ಕಷ್ಟಪಟ್ಟಿದ್ದು ಇಲ್ಲಿಕ್ತೀನಿ. ಕನ್ನಡಕ ಮೇಲೆ ಅವಳೆ ಇಡ್ತಾ ಇದ್ಲು ಗೈ. ಎಷ್ಟ್ ಕಷ್ಟಪಟ್ಟಿದ್ದು ತಾಳೆ. ಹೆಂಗಿದು ಅದು ಆ ಕಡೆ ಓಕೆ ಇದನ್ನ ಜೋರ್ ಮಾಡು. ಫ್ಯೂಚರ್ ಕಣ್ಮುಂದೆ ಕಾಣಿಸ್ತೀನಿ. ಏನಿಲ್ಲ, ಅದು ಗ್ಯಾಸ್ ಫಸ್ಟ್ ಇವ್ರದ್ದು ಒಂಥರ ವಿಚಿತ್ರ ಗ್ಯಾಸ್. ಗ್ಯಾಸೇ ವಿಚಿತ್ರನಾ? ನಾನೇನೋ ಸ್ಟವ್ ಅನ್ಕೊಂಡಿದ್ದೆ. ಏನೋ ಗೊತ್ತಿಲ್ಲಪ್ಪ ನಿಮ್ಗೆಲ್ಲ. ನಾನೆಲ್ಲೇ ಜಾತ್ರೆ ನೀನೇ ನಿಮ್ಮಿಂದಾನೆ. ಆಂಟಿ ಬಿಸಿ ಸಾಂಬಾರ್ ಅನ್ನ ಮಾಡಿದಿರಿ, ಬನ್ನಿ ತಿನ್ನೋಣ. ಇವ್ರು ತಿಂತಾ ಇದಾರೆ ನೋಡಿ ಹೆಂಗ್ ತಿಂತಾಳೋಳು. ಝೂಮ್ ಹಾಕ್ಬೇಡ ಇಲ್ಲಲೇ ಮಾಡು. ಸೊ ತಿನ್ಬಿಟ್ಟು ಏನಂತ ನಿಂದು ತಾಯಿ ಗುಣ ಅವಳಿಗೆ ಎಷ್ಟು ಚಪ್ಪಲಿ ಆಗ್ತಾರೆ. ಡಾನ್ಸ್ ಮಾಡ್ಬಿಡ. ಎಂತ ಒಳ್ಳೆ ಬುದ್ಧಿ ಹುಡುಗಿಗೆ. ಹಾಕು ಅದಕ್ಕೆ ಹಾಕ್ಸ್ಕೊತಾಳೆ ಚಪ್ಪಲಿನ. ಇನ್ನೇನು ಹಾಕ್ಸ್ಕೊತಾಳೆ? ನಮ್ಮನ್ನ ಬಿಡ್ತಾಳೆ ಅಂತೆ. ಎಲ್ಲ ಹಾಕ್ಸ್ಕೊತಾಳೆ ಗೊತ್ತಿಲ್ಲ. ಅರ್ಧ ಇವ್ರಿಗಂತೂ ಇವ್ರವೇ ಅನ್ನಲ್ಲ. ಅಮ್ಮ ಇರು ಅಂಕಲ್ ಗುದ್ದೋಕೆ ಬರ್ತಿರಲ್ಲ ಅಂಕಲ್. ಓ ಗೈಸ್, ಇಲ್ಲಿ ಏನೋ ಓಪನಿಂಗ್ ನಡೀತಿದೆ. ಇವಳು ನಮ್ಮನ್ನ ಬಿಡ್ತಾಳೆ. ನೋಡಿ ಸೊ ಅವಳನ್ನ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಬಿಡೋದಕ್ಕೆ ಹೋಗ್ತಿದ್ದೀವಿ. ಬಿಂದಾಗಿದ್ದು ಗೈಸ್, ಅಲ್ಲಿಂದ ಬರ್ತಾನಲ್ಲ ಅವರು ಓವರ್ಟೇಕ್ ಮಾಡ್ಬೇಕಂತ ಏಸ್ಕೊಂಡು ಬದ್ಲು ಆರ ನಡೀತಾವನಲ್ಲಿ ಮತ್ತೆ. ಒಟ್ಟಿನಲ್ಲಿ ಸಾಯಿಸ್ತಾಳೆ ಇವಳ ಜೊತೆ ಹೋದ್ರೆ ಎಲ್ಲ ದೇವ್ರನ್ನ ನೆನೆಸ್ಕೋಬೇಕು. ಮತ್ತೆ ಬಂದರೆ ಓವರ್ಟೇಕ್ ಮಾಡಿ ಮತ್ತೆ ಕಾಂಪಿಟೇಷನ್ ಬಂದರು. ಟ್ಯಾಗ್ ಮಾಡಿ ಬಕ್ಕಸುರಿ ತಂಗಿನ ನೋಡಿ ಹೆಂಗೆ ನೆಕ್ತಾಳೆ. ಮನೀಷಾ, ಏನಾದರೂ ಈ ವ್ಲಾಗ್ ನೋಡಿದ್ರೆ ನೋಡು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.